ನಮಸ್ಕಾರ ಎಲ್ಲ ಬುದ್ಧಿಜೀವಿಗಳಿಗೆ ಹೊಸೊಡೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವೆಲ್ಲಿ ಹೋಗ್ತಿದ್ದೇವೆ ಅಂತಂದ್ರೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿರುವ ನಾಣಿಧಾಮ. ಈ ಧಾಮವು ಪವಿತ್ರ ಮತ್ತು ಶಕ್ತಿಶಾಲಿ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ನಿಮ್ಮ ಜೀವನದಲ್ಲಿ ನಿಮಗೆ ಶಾಂತಿ, ನೆಮ್ಮದಿ ಮತ್ತು ದೇವರ ಕಡೆ ಒಲವು ಮೂಡಿಸಿಕೊಳ್ಳಬೇಕಾದರೆ ಒಂದ್ಸಲ ಈ ಧಾಮಕ್ಕೆ ಭೇಟಿ ನೀಡಿ. ಈ ನಾಣಿಧಾಮವು ಸ್ಥಾಪಿಸಿದವರು ಶ್ರೀ ನರೇಂದ್ರಾಚಾರ್ಯ ಮಹಾರಾಜರು. ಇವರ ಬಗ್ಗೆ ಹೇಳಬೇಕಂದ್ರೆ ಇವರು ಹುಟ್ಟಿದ್ದು ಅಕ್ಟೋಬರ್ 21, 1966 ಶುಕ್ರವಾರ ರಾತ್ರಿ 10:30ಕ್ಕೆ. ಇವರು ಹುಟ್ಟಿದ್ದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿರುವ ನಾಣಿಜಿ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಬಾಬುರಾವ್ ಸುರ್ವೆ ಮತ್ತು ತಾಯಿಯ ಹೆಸರು ಸುಭದ್ರಾದೇವಿ. ಅವರ ತಾಯಿಯ ಆಶೀರ್ವಾದದಿಂದ ಚಿಕ್ಕ ವಯಸ್ಸಿನಲ್ಲಿ ಅವರು ಭಕ್ತಿಯ ಕಡೆ ಒಲವು ಜಾಸ್ತಿ ಮೂಡಿಸಿಕೊಂಡಿದ್ದರು. ಅವರು ದತ್ತಾತ್ರೇಯ ಸ್ವಾಮಿಯ ಪರಮ ಭಕ್ತರಾಗಿದ್ದರು. ಸ್ವಾಮೀಜಿಯವರು ಗಣಿತ ಮತ್ತು ವಿಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದರು. ಶೇಗಾವಿನ ಶ್ರೀ ಗಜಾನನ್ ಮಹಾರಾಜರು ಇವರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಏಪ್ರಿಲ್ 1991ರಲ್ಲಿ ನರೇಂದ್ರಾಚಾರ್ಯರು ಮಹಾರಾಷ್ಟ್ರದ ನಾಣಿಜ್ನಲ್ಲಿರುವ ತಮ್ಮ ಪೂರ್ವಜರ ಭೂಮಿಯಲ್ಲಿ ಭಕ್ತಿ ಪದ್ಧತಿ ಉತ್ತೇಜಿಸುವ ಮತ್ತು ಆಧ್ಯಾತ್ಮಿಕ ಬೋಧನೆಯನ್ನು ನೀಡುವ ಉದ್ದೇಶದಿಂದ ಒಂದು ಆಶ್ರಮವನ್ನು ಸ್ಥಾಪಿಸಿದರು. ಇಲ್ಲಿ ಸಾವಿರಾರು ಭಕ್ತರು ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ವಿಶೇಷವೇನೆಂದರೆ ಇಲ್ಲಿ ಯಾವುದೇ ಜಾತಿ, ಮತ, ವರ್ಗದ ಭೇದವಿಲ್ಲ. ಎಲ್ಲರಿಗೂ ಮುಕ್ತ ಪ್ರವೇಶವಿದೆ. ಅಪಘಾತಕ್ಕೀಡಾಗಿದ್ದವರಿಗೆ ತಕ್ಷಣ ಸಹಾಯ ಮಾಡಲು ನೂರಾರು ಆಂಬ್ಯುಲೆನ್ಸ್ ನಿಯೋಜಿಸಲಾಗಿದೆ. ಬಡ ಮಕ್ಕಳಿಗೆ ಶಿಕ್ಷಣ ನೀಡಲು ಶಾಲಾ ಕಾಲೇಜುಗಳನ್ನು ನಡೆಸುತ್ತಾರೆ. ಭಾರತಾದ್ಯಂತ ದೊಡ್ಡ ಮಟ್ಟದಲ್ಲಿ ರಕ್ತದಾನ ಶಿಬಿರ ಕೂಡ ಆಯೋಜಿಸಲಾಗುತ್ತದೆ. ಸ್ವಾಮೀಜಿಯವರು ಯಾವಾಗಲೂ ಹೇಳುತ್ತಾರೆ, ನಾವು ಸಮಾಜಕ್ಕೆ ಏನನ್ನಾದರೂ ಹಿಂತಿರುಗಿ ನೀಡಬೇಕು. ಇದೇ ಅವರ ನಿಜವಾದ ತತ್ವವಾಗಿದೆ. ಈ ನಾಣಿಧಾಮಕ್ಕೆ ಬರುವ ಭಕ್ತರು ಇಲ್ಲಿನ ಅಗಾಧ ಶಕ್ತಿಯ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಅನೇಕರು ತಮ್ಮ ಕಾಯಿಲೆಗಳನ್ನು ವಾಸಿಯಾದ ಬಗ್ಗೆ, ಆರ್ಥಿಕ ಸಂಕಷ್ಟಗಳಿಂದ ಪಾರಾದ ಬಗ್ಗೆ ಸಾಕ್ಷಿಗಳನ್ನು ನೀಡುತ್ತಾರೆ. ಪ್ರತಿ ಗುರುವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಸ್ವಾಮೀಜಿಯವರ ದರ್ಶನ ಪಡೆದರೆ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಸ್ವಾಮೀಜಿಯವರು ಐಟಿ ಮತ್ತು ತಂತ್ರಜ್ಞಾನವನ್ನು ಬಳಸಿ ಆಧ್ಯಾತ್ಮವನ್ನು ಜನರಿಗೆ ತಲುಪಿಸುತ್ತಿರುವುದು ಅವರ ಮತ್ತೊಂದು ವಿಶೇಷತೆ. ಆನ್ಲೈನ್ ಮೂಲಕ ಅವರು ಜನರಿಗೆ ಪ್ರವಚನಗಳನ್ನು ನೀಡುತ್ತಾರೆ. ಅವರ ಮುಖ್ಯ ಪೀಠ ನಾಣಿಧಾಮವಾಗಿದ್ದು ಅದರ ಶಾಖೆಗಳು ಕೂಡ ಇದ್ದಾವೆ. ಅವರ ಶಾಖೆಗಳು ನವಿ ಮುಂಬೈ, ಗೋವಾ, ನಾಗ್ಪುರ್, ಪುಣೆ, ನಾಶಿಕ್, ಓಂಕಾರೇಶ್ವರ್ ಇನ್ನೂ ಹಲವೆಡೆ ನಾಣಿಧಾಮದ ಶಾಖೆಗಳಿವೆ. ನೀವು ಕೂಡ ನಾಣಿಧಾಮಕ್ಕೆ ಭೇಟಿ ನೀಡಲು ಇಷ್ಟಪಟ್ಟರೆ ಇದು ರತ್ನಗಿರಿ ಜಿಲ್ಲೆಯಿಂದ ಸುಮಾರು 25 ಮತ್ತು 30 ಕಿಲೋಮೀಟರ್ ದೂರವಿದೆ. ರೈಲಿನ ಮೂಲಕ ಬರುವುದಾದರೆ ರತ್ನಗಿರಿ ಹತ್ತಿರದ ರೈಲು ನಿಲ್ದಾಣ, ರಸ್ತೆಯ ಮೂಲಕ ಬರಬೇಕಾದರೆ ರತ್ನಗಿರಿಯಿಂದ ಟ್ಯಾಕ್ಸಿ ಮತ್ತು ಬಸ್ಸುಗಳ ಮೂಲಕ ನಾಣಿಧಾಮವನ್ನು ತಲುಪಬಹುದು. ಈ ಧಾಮಕ್ಕೆ ವರ್ಷ ಪೂರ್ತಿ ಭೇಟಿ ನೀಡಬಹುದು. ಆದರೆ ಉತ್ತಮ ಸಮಯವೆಂದರೆ ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ ಇಲ್ಲಿನ ಉತ್ತಮ ಸಮಯವಾಗಿರುತ್ತದೆ. ಬುದ್ಧಿಜೀವಿಗಳೇ, ನಾಣಿಧಾಮವು ಕೇವಲ ಒಂದು ಪ್ರವಾಸಿ ತಾಣವಲ್ಲದೆ ಇದು ನಂಬಿಕೆ ಮತ್ತು ವಿಜ್ಞಾನದ ಸಂಗಮ. ನೀವು ಎಂದಾದರೂ ಮಾನಸಿಕ ನೆಮ್ಮದಿಗಾಗಿ ಅಥವಾ ದೈವಿಕ ಅನುಭವಕ್ಕಾಗಿ ಒಂದು ಜಾಗಕ್ಕೆ ಹೋಗಬೇಕೆನಿಸಿದರೆ ಖಂಡಿತವಾಗಿಯೂ ಈ ನಾಣಿಧಾಮಕ್ಕೆ ಭೇಟಿ ನೀಡಿ. ಈ ನಾಣಿಧಾಮಕ್ಕೆ ಬಂದರೆ ಪ್ರಕೃತಿ ಸೌಂದರ್ಯ ಕೂಡ ನೋಡಬಹುದು. ಇಲ್ಲಿನ ಹತ್ತಿರದ ಬೀಚ್ಗಳು ಗಣಪತಿಪುಳೆ ಬೀಚ್, ಅರೆವರೆ ಬೀಚ್, ಅದರ ಜೊತೆಗೆ ರತ್ನದುರ್ಗ ಫೋರ್ಟ್, ಜೈಗಾಡ್ ಫೋರ್ಟ್, ಶ್ರೀದೇವಿ ಭಾಗವತಿ ಟೆಂಪಲ್, ತಿಲಕಲಿ ಮ್ಯೂಸಿಯಂ ಇವೆಲ್ಲ ಕೂಡ ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನು ಈ ತರ ಮಾಹಿತಿ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.